ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವ ಮೊಹರಂ ಹಬ್ಬವನ್ನು ಶಾಂತಿ ಸೌಹಾರ್ದತೆ ಹಾಗೂ ಪರಸ್ಪರ ಸಹಕಾರದಿಂದ ಆಚರಿಸಬೇಕೆಂದು ಶಹಾಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಈ ಹಬ್ಬವನ್ನು ಎಲ್ಲರೂ ಅರಿತು ಬೆರೆತು ಆಚರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ತಾಲೂಕಿನ ಡೊಂಡ್ಗಾಂವ್ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ ಮೊಹರಂ ಹಬ್ಬದ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಡೊಂಡ್ಗಾಂವ್ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಈ ಪರಂಪರೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಎಲ್ಲ ಸಮುದಾಯ ಜನರು ಒಗ್ಗಟ್ಟಿನಿಂದ ಸಹಕರಿಸಿ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು. ಯಾವುದೇ ಗೊಂದಲ ಅಥವಾ ವದಂತಿಗಳಿಗೆ ಕಿವಿಗೂಡದೆ ಶಾಂತಿಯುತ ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಸಿಪಿಐ ಸಿದ್ದಬಸಗೌಡ ಪಾಟೀಲ್, ಕೂಲಿ ಸಮಾಜ ತಾಲೂಕು ಅಧ್ಯಕ್ಷ ನಿಂಗಣ್ಣ ಹಲ್ಗೆರೆ, ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯರು ಶರಣು ಡೊಂಡ್ಗಾಂವ್, ಮುಖಂಡರಾದ ಮಲ್ಲಿಕಾರ್ಜುನ್ ಹೊನ್ನೂರ್, ಶರಣಪ್ಪ ಹೊನ್ನೂರ್, ಶರಣಗೌಡ ಪಾಟೀಲ್, ಕಾಶಪ್ಪ ಡೊಂಡ್ಗಾಂವ್, ಶಿವಶರಣ ಮೇಘಾ, ಅಶೋಕ್ ಬಣ್ಣಗಿ, ದೊಡ್ಡ ಕಾಶಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ವಿಠಲ್ ಬಿರಾದಾರ್, ದತ್ತು ಜಾನೆ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ಬಿಯುನಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಒಂದು ಕೆಲಸ ಈ ಮೊಹರಂ ಹಬ್ಬ ನಮಗೆ ಸೂಚಿಸ್ತದೆ. ಆ ಹಬ್ಬವನ್ನು ತಾವೆಲ್ಲರೂ ಕೂಡ ಪ್ರತಿ ವರ್ಷ ಬಹಳ ಹುಮ್ಮನಸ್ಸಿನಿಂದ ಸೇರಿಕೊಂಡು ತಾವೆಲ್ಲರೂ ಮಾಡ್ತೀರಿ. ನಿಮ್ಮದೇ ಆದಂತ ಒಂದು ಸಂಪ್ರದಾಯ ತಾವು ಮಾಡ್ತಾ ಇರ್ತೀರಿ. ಅದನ್ನೆಲ್ಲ ತಾವು ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ ಗುರು ಹಿರಿಯರು ಯಾರ್ಯಾರು ಹಿರಿಯರಿದ್ರಿ ತಾವೆಲ್ಲರೂ ಮುಂದೆ ತಗೊಂಡು ಈ ಹಬ್ಬವನ್ನ ಆಚರಣೆ ಮಾಡಿ, ಜೊತೆಗೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯು ಕೂಡ ನಿರಂತರವಾಗಿ ಇರುತ್ತೆ. ದಯವಿಟ್ಟು ಕೂಡ ಯಾರು ಕೂಡ ಈ ಊರಿಗೆ ಬರಬೇಕಾದ್ರೆ ವಾಹನಗಳನ್ನು ಬರಬೇಕಾದ್ರೆ ಇರ್ಬೋದು, ವಾಹನಗಳನ್ನು ಹಚ್ಚುವ ಒಂದು ಯಾರು ಪೊಲೀಸ್ ಹೇಳ್ತಾರೆ ಇಂಥ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕು, ಇಂಥ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಡಿ ಅಂತ ಹೇಳ್ತಾರೆ, ದಯವಿಟ್ಟು ಅದನ್ನ ಪಾಲನೆ ಮಾಡಬೇಕು. ಯಾಕಂತಂದ್ರೆ ಊರು ಅಂತಂದ್ರೆ ಇಕ್ಕಟ್ಟಾದ ರಸ್ತೆಗಳು ಇರ್ತವೆ, ಬಂದು ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಯಾರು ಕೂಡ ಈಗ ಹಂಗೆ ಬರೋದಿಲ್ಲ, ವಾಹನಗಳ ಮುಖಾಂತರ ಬರ್ತಾರೆ, ಮಿನಿಮಮ್ ಬೈಕ್ ತೊಗೊಂಡ್ಬರ್ತಾರೆ, 4 ವೀಲರ್ ತೊಗೊಂಡ್ಬರ್ತಾರೆ. ಎಲ್ಲವನ್ನೇ ಅಡ್ಡದಿಡ್ಡಿ ನಿಲ್ಲಿಸಿರಿ ಅಂತಂದ್ರೆ ಬರೋರಿಗೆ ಹೋಗೋರಿಗೆ ತೊಂದರೆ ಆಗುತ್ತೆ. ನಮಗೆ ಒಂದು ಸಣ್ಣ ಕಲ್ಪನೆಗಳು ಇರಬೇಕು. ನಾನು ವಾಹನವನ್ನು ಉಪಯೋಗ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ವಾಹನವನ್ನು ನಿಲ್ಲಿಸಬೇಕು ಅಂತಂದಾಗ ಆ ವಾಹನವನ್ನು ನಿಲ್ಲಿಸಿದಾಗ ಇನ್ನೊಬ್ಬರಿಗೆ ಬರಕ್ ಅವಕಾಶ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ತಲೆಯಲ್ಲಿ ಇರಬೇಕು. ನಾವು ಪುನಃ ಒಂದು ಬೈಕ್ ತಗೊಂಡಿದ್ದೀನಿ, ಒಂದು ಕಾರ್ ತಗೊಂಡಿದ್ದೀನಿ, ಎಲ್ಲ ನಿಲ್ಲಿಸ್ತೀನಿ, ಎಲ್ಲ ಹೋಗ್ತೀನಿ ಅಂತ ಇರಬಾರ್ದು. ನಮಗೆ ಅದೊಂದು ತಲೆಯಲ್ಲಿ ಬರಬೇಕು. ನಾನು ವಾಹನವನ್ನು ನಿಲ್ಲಿಸ್ತೀನಿ ಅಂತಂದ್ರೆ ಆ ನಿಲ್ಲಿಸಿದ್ರು ಕೂಡ ಸರಾಗವಾಗಿ ಬೇರೆ ಅನ್ಯ ವಾಹನಗಳು ಕೂಡ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ತೊಂದರೆ ಆಗಲಾರ್ದಾಗೆ ನಾನು ನಿಲ್ಲಿಸ್ಬೇಕು. ಯಾಕಂತಂದ್ರೆ ಇದು ಹಳ್ಳಿ ಬಹಳ ಇಕ್ಕಟ್ಟಾದಂಥ ರಸ್ತೆಗಳು ಇರ್ತವೆ. ಅಂಥದ್ರಲ್ಲಿ ನಾವು ಎಲ್ಲರ ಮನಸ್ಥಿತಿಯಲ್ಲಿ ವಾಹನ ನಿಲ್ಲಿಸಿಬಿಟ್ಟಿರೋದ್ರಿಂದ ತೊಂದರೆ ಆಗುತ್ತೆ. ಯಾಕಂದ್ರೆ ಹಳ್ಳಿಗಳು ಯಾವುದು ವಾಹನಗಳು ಇಲ್ಲದ ಸಮಯದಲ್ಲಿ ಹುಟ್ಟುಕೊಂಡಿದ್ದಾವೆ. ಹೌದಾ? ವಾಹನಗಳು ಈಗ ಹುಟ್ಟುಕೊಂಡಿದ್ದವು. ಹೀಗಾಗಿ ನಮ್ಮ ಹಳ್ಳಿಗಳ ರಸ್ತೆಗಳು ಅದಕ್ಕೆ ಹೊಂದ್ಕೊಂಡಿಲ್ಲ. ಹೌದಾ? ಏನ್ರಿ? ಹೌದಲ್ಲ? ಈ ವಾಹನಗಳಿಂದ ಇರಲಿಲ್ಲ. ಅದಕ್ಕೆ ಅನುಗುಣವಾಗಿ ಆ ರಸ್ತೆಗಳಿದಾವೆ, ಅದಕ್ಕೆ ಅನುಗುಣವಾಗಿ ಮನೆಗಳು. ಯಾಕೆಂದ್ರೆ ಹೀಗಾಗಿ ಈಗೆಲ್ಲ ಮನೆಗಳು ಬೈಕ್ ಬಂದಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದಿಷ್ಟು ಕಾರು, ಟ್ರ್ಯಾಕ್ಟರು, ಅದು ಇದು ಎಲ್ಲ ಬಂದಿರುತ್ತೆ.